ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ಹೋಟೆಲ್ ಸ್ಟೈಲಲ್ಲಿ ವೆಜಿಟೇಬಲ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡಿಸ್ತೀನಿ. ಸೇಮ್ ನಾವು ಹೋಟೆಲಲ್ಲಿ ಹೇಗಿರುತ್ತೋ ಸೇಮ್ ಟೇಸ್ಟ್ ಹಂಗೆ ಇರುತ್ತೆ ಗೈಸ್. ನೋಡಿ, ಪೂರ್ತಿ ಲಾಸ್ಟ್ವರೆಗೂ ನೋಡಿ ವಿಡಿಯೋನ. ಏನೆಲ್ಲ ಬೇಕು ಬನ್ನಿ ನೋಡೋಣ. ಬನ್ನಿ, ಈಗ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಈ ಥರ ಕುಟ್ಟಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಕರಿಬೇವಿನ ಸೊಪ್ಪು ಮತ್ತು ಸಾಂಬಾರು ಪುಡಿ 1.5 ಟೇಬಲ್ ಸ್ಪೂನ್, 1/2 ಟೇಬಲ್ ಸ್ಪೂನ್ ಖಾರದ ಪುಡಿ, ಚಿಲ್ಲಿ ಪೌಡರು ಮತ್ತು ಒಗ್ಗರಣೆಗೆ ಸಾಸಿವೆ, ಹಿಂಗು. ವೆಜಿಟೇಬಲ್ಸ್ನ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡ ದೊಡ್ಡ ಸೈಜಾಗಿ. ನಿಮಗೆ ವೆಜಿಟೇಬಲ್ಸ್ ಏನು ಬೇಕಾದರೂ ಹಾಕ್ಕೊಳ್ಳಿ. ತೊಗರಿಬೇಳೆನ ಚೆನ್ನಾಗಿ ತೊಳೆದು 2 ವಿಸಿಲ್ ಹೊಡೆಸಿ ಇಟ್ಟಿದ್ದೀನಿ. ನೋಡಿ ಈ ಥರ. ಈಗೆಲ್ಲ ಏನೆಲ್ಲ ಬೇಕು ಅಂತ ನೋಡಿದ್ವಲ್ಲ, ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕಡಾಯಿನ ಇಟ್ಕೊಂಡು ಗ್ಯಾಸ್ನ ಹಚ್ಕೊಂಡು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ, ಆಯಿಲ್ನ ಹಾಕ್ಕೊಂಡು ಎಣ್ಣೆ ಕಾಯಿಲಿ ಸಾಸಿವೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ಚಿಟಪಿಟ ಅಂತ ಇದೆ. ಇದಕ್ಕೆ ಸ್ವಲ್ಪ ಹಿಂಗು ಹಾಕಿದ್ರೆ ಚೆನ್ನಾಗಿರುತ್ತೆ. ಕೆಲವರು ಹಿಂಗೆ ಇಷ್ಟಪಡಲ್ಲ, ಅವರು ಸ್ಕಿಪ್ ಮಾಡ್ಬೋದು. ಬೇಕಾದರೆ ಹಿಂಗೆ ಹಾಕಿದ್ರೆ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಅಂತ ಹಿಂಗನ್ನ ಯೂಸ್ ಮಾಡೋದು. ನೋಡಿ, ಈಗ ಮೆಣಸಿನ್ಕಾಯಿ 2 ಬೇಡಿಗೆ ಮೆಣಸಿನ್ಕಾಯಿ ತೆಗೆದಿಟ್ಟಿದ್ನಲ್ಲ ಅದು ಕೂಡ ಹಾಕ್ತಾಯಿದ್ದೀನಿ. ಮತ್ತು ಬೆಳ್ಳುಳ್ಳಿ ಮತ್ತು ಜೀರಿಗೆನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸಿದ್ದೀನಿ. ಅದು ಬೆಳ್ಳುಳ್ಳಿ ಮತ್ತು ಜೀರಿಗೆನ ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ಸೊ ನಾನು ಆ ಥರ ಸೇರಿಸಿದ್ದೀನಿ. ಸಾರಿ, ಇಲ್ಲಿ ಕರಿಬೇವಿನ ಸೊಪ್ಪು ಹಾಕೋದು ಕ್ಲಿಪ್ ಮಿಸ್ ಆಗಿದೆ. ಕರಿಬೇವಿನ ಸೊಪ್ಪನ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಈಗ ಕಟ್ ಮಾಡಿಟ್ಟಿದ್ನಲ್ಲ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿನ ಸೇರಿಸಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಒಳಗಡೆ ಆಗಿಬಿಡುತ್ತೆ ಗೈಸ್. ಇದು ಬೇಗ ಆಗುತ್ತೆ, ಟ್ರೈ ಮಾಡಿ ಒಂದು ಸರಿ. ಕೆಲವರು ಮಸಾಲೆ ಎಲ್ಲ ರುಬ್ಬಿ ಹಾಕ್ತಾರೆ, ಹಂಗೂ ಚೆನ್ನಾಗಿರುತ್ತೆ. ಬಟ್ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್. ರೆಸ್ಟೋರೆಂಟಲ್ಲೆಲ್ಲ ಈ ಥರನೇ ಮಾಡೋದು, ರುಬ್ಬಿಟ್ಟು ಯಾರೂ ಮಾಡಲ್ಲ. ನೋಡಿ, ಈರುಳ್ಳಿ ತುಂಬ ಬೇಯೋದು ಬೇಡ, ಈರುಳ್ಳಿ ಅಷ್ಟಾದರೆ ಸಾಕು. ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಬ್ರೌನಿಷ್ ಎಲ್ಲ ಆಗೋದೇನು ಬೇಡ, ಈರುಳ್ಳಿ ಸ್ವಲ್ಪ ಬೆಂದರೆ ಸಾಕು. ಈಗ ಟೊಮೊಟೊ ಕಟ್ ಮಾಡಿದ ಟೊಮೆಟೊ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಹಾಕಿ ಈ ಥರ ಮಿಕ್ಸ್ ಮಾಡಿ. ನೋಡಿ, ಟೊಮೆಟೊ ಕೂಡ ಸ್ಮ್ಯಾಶ್ ಆಗಿದೆ. ಸ್ವಲ್ಪ ಒಂದು 2 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. 2 ಮಿನಿಟ್ಸ್ ಕ್ಲೋಸ್ ಮಾಡೋದು ಸಾಕು. ನೋಡಿ, ಈಗ ಆಗಿದೆ. ಇದನ್ನು ಓಪನ್ ಮಾಡಿಕೊಂಡು ಸ್ವಲ್ಪ ಇದನ್ನೇನು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದೇನು ಬೇಡ. ನಾನು ಸ್ವಲ್ಪ ಹೈ ಇಟ್ಬಿಟ್ಟಿದ್ದೀನಿ, ನೋಡಿಲ್ಲ ಅದನ್ನು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಕಟ್ ಮಾಡಿ ಇಟ್ಟಿದ್ನಲ್ಲ ವೆಜಿಟೇಬಲ್ಸು, ಅದನ್ನೆಲ್ಲ ಸೇರಿಸ್ತಾ ಇದ್ದೀನಿ. ನಾನು ಕ್ಯಾರೆಟು, ಆಲೂಗೆಡ್ಡೆ, ಬೀನ್ಸು ಮತ್ತು ಬದನೆಕಾಯಿ, ಸೀಮೆ ಬದನೆಕಾಯಿ ಎಲ್ಲ ಸೇರಿಸಿದ್ದೀನಿ. ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಅದೆಲ್ಲ ಸೇರಿಸ್ಕೊಳ್ಳಿ. ತರಕಾರಿ ಆಪ್ಷನಲ್ಲು, ಯಾವ್ದು ಬೇಕಿದ್ರೂ ಹಾಕ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಅದೆಲ್ಲ ಮಿಕ್ಸ್ ಮಾಡಿ ಈಗ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಸೇರಿಸ್ತೀನಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವು ಈರುಳ್ಳಿ ಬೇಯಬೇಕಾದ್ರೆ ಹಾಕಿದ್ದೀವಿ, ಟೊಮೆಟೊ ಬೇಯುವಾಗ ಹಾಕಿದ್ದೀವಿ, ಮತ್ತು ತರಕಾರಿ ಕೂಡ ಹಾಕಿದ್ದೀನಿ. ಲಾಸ್ಟಲ್ಲೂ ಕೂಡ ಹಾಕ್ಬೋದು, ಬಟ್ ತರಕಾರಿಗೆ ಎಲ್ಲ ಉಪ್ಪೆಲ್ಲ ಹಿಡಿಬೇಕು ಅಂದರೆ ತರಕಾರಿ ಬೇಯೋವಾಗಲೇ ಹಾಕಬೇಕು. ಇದಕ್ಕೆ ನುಗ್ಗೆಕಾಯಿ ಕೂಡ ಸೇರಿಸ್ಕೊಬೋದು, ಚೆನ್ನಾಗಿರುತ್ತೆ. ನನ್ನ ಹತ್ರ ನುಗ್ಗೆಕಾಯಿ ಇರಲಿಲ್ಲ, ಸೊ ನಾನು ಹಾಕಿಲ್ಲ. ನೀವು ಹಾಕ್ಕೊಳ್ಳಿ. ಈಗ ನೋಡಿ, ತೆಗೆದಿಟ್ಕೊಂಡಿದ್ನಲ್ಲ ಸಾಂಬಾರು ಪೌಡರು ಮತ್ತು ಚಿಲ್ಲಿ ಪೌಡರ್ ಸೇರಿಸ್ಕೊತಾನೆ. ಸಾಂಬಾರು ಪೌಡರ್ ಇದು ನಾವು ಮನೆಯಲ್ಲೇ ಮಾಡಿರೋದು, ಯಾವುದೋ ಅಂಗಡಿಯಿಂದ ತಂದಿದ್ದಲ್ಲ. ಅದನ್ನು ಕೂಡ ಹಾಕಿ ಈ ಥರ ಮಿಕ್ಸ್ ಮಾಡಿ.
ಸಾಂಬಾರು ಪುಡಿ ಸೇರಿಸ್ಬೇಕಿದ್ರೆ ಫುಲ್ಲು ಗ್ಯಾಸ್ನ ಸ್ಲಿಮ್ಮಲ್ಲಿ ಇಟ್ಕೊಂಬಿಡಿ, ಯಾಕಂದರೆ ತಳ ಹಿಡಿದ್ಬಿಡ್ತು, ಸ್ಮೆಲ್ ಬರುತ್ತೆ, ಒಂಥರ ಬ್ಲ್ಯಾಕ್ ಆದರೆ ಚೆನ್ನಾಗಿರಲ್ಲ. ಫುಲ್ ಸ್ಲಿಮ್ಮಲ್ಲಿ ಇಟ್ಕೊಂಡು 1 ನಿಮಿಷ ಮಿಕ್ಸ್ ಮಾಡಿ ಸಾಕು, 1 ನಿಮಿಷ ಅಷ್ಟೇ. ನೋಡಿ ಈ ಥರ ತರಕಾರಿಗೆಲ್ಲ ಸ್ವಲ್ಪ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನೋಡಿ ಆಯಿತು, ಮಿಕ್ಸ್ ಆಯಿತು. ಈಗ 1 ಮಿನಿಟಷ್ಟು ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಸ್ವಲ್ಪ ಅದು ಚೂರು ಎಣ್ಣೆ ಬಿಟ್ಕೊಳ್ಳೋವರೆಗೂ ಒಂಚೂರು ನೋಡಿ. ಈಗ ಎಣ್ಣೆ ಬಿಟ್ಕೊಂಡಿದ್ದೆ. ಇದಕ್ಕೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ತರಕಾರಿ ಬೇಯಲಿಕ್ಕೆ ಎಷ್ಟು ಬೇಕೋ